ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪು, ನೀನು ಕಟ್ತಾ ಇರೋ ಪ್ರತಿಯೊಂದು ರಾಖಿಗೂ ಒಂದು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇಷ್ಟು ವರ್ಷದ ಗಿಫ್ಟ್ ಬಾಕಿ ಇದೆಯಲ್ಲ, ಎಲ್ಲಾನು ಒಟ್ಟಿಗೆ ಕೊಟ್ಟು ತೀರಿಸ್ಬಿಡ್ತೀನಿ. ಪರವಾಗಿಲ್ಲ ಅಣ್ಣ, ನಂಗೆ ಅದೇನು ಬೇಡ. ಯಾಕೆ ಪರವಾಗಿಲ್ಲ? ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಮ್ಮ, ನೀನು ತಗೋಬೇಕಷ್ಟೇ. ನನಗೆ ನೀವು ಸಿಕ್ಕಿದ್ದೀರಾ, ನಿಮ್ಮ ಪ್ರೀತಿ ಸಿಕ್ಕಿದೆ, ಅದೇ ದೊಡ್ಡ ಗಿಫ್ಟು. ಗಿಫ್ಟ್ ಅನ್ನೋದಕ್ಕಿಂತ ಇದು ದೇವ್ರ ವರ ಅಂತ ಹೇಳ್ಬೋದಣ್ಣ. ನನಗೆ ನಿಮ್ಮ ತಂಗಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಇದೆ ಅಣ್ಣ, ತುಂಬಾನೇ ಖುಷಿ ಇದೆ. ಅಲ್ಲ ಅಣ್ಣ, ಇಷ್ಟೊಂದು ರಾಖಿ ಕಟ್ಟಿಸ್ಕೊತಿದ್ದೀರಲ್ಲ, ಇದನ್ನೆಲ್ಲ ಹೀಗೆ ಇಟ್ಕೋತೀರಾ? ಇರ್ಲಿ ಬಿಡು. ಅಲ್ಲ, ಆಫೀಸ್ಗೆಲ್ಲ ಹೀಗೆ ಹೋಗ್ತೀರಾ? ಒಳ್ಳೆ ಜಾತ್ರೆ ತರ ಇದೆ. ಹೋಗ್ತೀನಿ, ನನಗೇನು ಸಂಕೋಚ ಇಲ್ಲ. ಯಾರು ಕೇಳಿದ್ರು ಇದು ನನ್ನ ತಂಗಿ ಕಟ್ಟಿರೋ ರಾಖಿ ಅಂತ ಹೇಳ್ಕೊಂಡು ತಿರುಗ್ತೀನಿ. ಯಾರು ಏನ್ ಅನ್ಕೊಂಡ್ರೆ ನನಗೇನಾಗ್ಬೇಕು, ಐ ಡೋಂಟ್ ಕೇರ್. ಅಣ್ಣ, ಇದೊಳ್ಳೆ ಹರಕೆ ಮರಕ್ಕೆ ಹರಕೆ ಇಟ್ಕೊಂಡು ದಾರ ಕಟ್ತಾರಲ್ವಾ, ಹಾಗೆ ಕಾಣಿಸ್ತಿದೆ. ಸ್ವಲ್ಪ ಹೊತ್ತು ಇಟ್ಕೊಂಡು ತೆಗ್ಬಿಡಿ ಅಣ್ಣ. ಇನ್ ಮುಂದೆ ನಾನು ನಿಮ್ ಜೊತೆನೇ ಇರ್ತೀನಲ್ಲ ಅಣ್ಣ, ಪ್ರತಿ ವರ್ಷ ನಾನೇ ಖುದ್ದಾಗಿ ಕಟ್ತೀನಿ. ಆಯ್ತಮ್ಮ, ನೀನು ಹೇಗೆ ಹೇಳ್ತೀವಿ ಹಾಗೆ. ಮಾಮ, ಇಷ್ಟೊಂದು ರಾಖಿ ಕಟ್ಟಿಸ್ಕೊಂಡಿದ್ದೀರಲ್ಲ, ಭಾರ ಆಗಲ್ವಾ? ಇಲ್ಲ ಪುಟ್ಟ, ನಾನು ಖುಷಿಯಿಂದ ಕಟ್ಟಿಸ್ಕೊತಾ ಇದ್ದೀನಲ್ವಾ, ಹಾಗಾಗಿ ಭಾರ ಅನ್ಸಲ್ಲ. ಎಲ್ಲಿ ಪ್ರೀತಿ ಇರುತ್ತಲ್ಲ ಅಲ್ಲಿ ಯಾವುದು ಭಾರ ಅನ್ಸಲ್ಲ. ಭಾರ ಆಗಲ್ಲ ಅಂದ್ರೆ ಕಟ್ಟಿಸ್ಕೊಳ್ಳಿ. ಅಣ್ಣ, ಆಶೀರ್ವಾದ ಮಾಡಿ. ಸಂತೋಷವಾಗಿರ. ಚೆನ್ನಾಗಿದೆಯಲ್ಲ ಇದು. ಈ ಕಡೆ ತಿರ್ಗೋ. ಅಯ್ಯೋ ಅಯ್ಯೋ ಅಣ್ಣ, ಇದನ್ನೆಲ್ಲ ನೀವ್ ಯಾಕೆ ಮಾಡ್ತಿದ್ದೀರಾ? ನಾನ್ ಮಾಡ್ತೀನಿ ಬಿಡಿ. ಇರ್ಲಿ ಬಿಡು ಪಾಪು, ನನ್ ಖುಷಿ ಇದೆಲ್ಲ ಮಾಡಕ್ಕೆ. ನೋಡಮ್ಮ, ಇಷ್ಟು ವರ್ಷ ನಾನು ನಿಮ್ಗೇನು ಮಾಡಲಿಲ್ಲ. ಈಗ ನನಗೇನು ಅನ್ಸುತ್ತೋ ಅದನ್ನ ನಾನು ಮಾಡ್ತೀನಿ. ಅವಳು ಯಾರು ಅಡ್ಡ ಬರ್ಬಾರ್ದು, ಅರ್ಥ ಆಯ್ತಾ? ಮಾಮ, ನಾನು ಇಲ್ಲಿವರೆಗೂ ಐರನ್ ಆಗೋ ಬಟ್ಟೆನೆ ಹಾಕೊಂಡೋಗಿಲ್ಲ. ಅಯ್ಯೋ, ಹೌದಾ? ಯೂನಿಫಾರ್ಮ್ನ ನೀಟಾಗಿ ಹಾಕೊಂಡು ಹೋಗ್ಬೇಕು. ಸ್ಕೂಲ್ಗೆ ಯಾವತ್ತು ಟಿಪ್ ಟಾಪ್ ಆಗಿ ಹೋಗ್ಬೇಕು. ಹೆಂಗೇಳ? ಟಿಪ್ ಟಾಪ್. ಕರೆಕ್ಟ್. ಹಾ, ಟೈ ಹಾಕ್ಬಿಡ್ತೀನಿ, ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ಓ ಅಯ್ಯೋ, ಮಾಮ, ಐರನ್ ಮಾಡಕ್ ಹೋಗಿ ಟೈನ ಸುಟ್ಟಾಕ್ಬಿಟ್ರಲ್ಲ, ನಾನೀಗ ಸ್ಕೂಲ್ಗೆ ಹೆಂಗ್ ಹೋಗೋದು? ಅದು ನಾನು ಹೊಸದಾಗಿ ಇವತ್ತು ಮಾಡದ್ನಲ್ಲ, ಹಾಗಾಗಿ ನನ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಅಲ್ವಾ ನಾನು ಮಾಡ್ತೀನಿ ಅಂತ ಹೇಳಿದ್ದು. ನೀವೇನು ಟೆನ್ಷನ್ ಮಾಡ್ಕೊಬೇಡಿ, 2 ನಿಮಿಷಕ್ಕೆ ತರಿಸ್ತೀನಿ. 2 ನಿಮಿಷ ಬಂದ್ಬಿಡುತ್ತೆ, ಡೋಂಟ್ ವರಿ. ಅಪರ್ಣ, ಲ್ಯಾಪ್ಟಾಪ್. ಏನಪ್ಪ ದೊರೆ, ಬೆಳಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ಯಾ? ಅದಕ್ಕಿಂತ ಎಮರ್ಜೆನ್ಸಿ, ನನಗೆ ಇಮಿಡಿಯೇಟ್ ಆಗಿ ಬ್ಲೂ ಕಲರ್ ಟೈ ಬೇಕು. ಏನ ಬ್ಲೂ ಕಲರ್ ಟೈ? ನಾನಿವತ್ತು ಬ್ಲೂ ಕಲರ್ ಟೈ ಹಾಕೊಂಡಿದ್ದೀನಿ, ಬಿಚ್ಕೊಟ್ಬಿಡ್ಲಾ? ನೀನು ಮನ್ಸು ಮಾಡಿದ್ರೆ ಟೈ ಫ್ಯಾಕ್ಟ್ರಿನೇ ಮನೆ ಮುಂದೆ ತರಿಸ್ಕೋಬೋದಪ್ಪ. ಆಫ್ಟರ್ ಆಲ್ ಒಂದು ಟೈಗ್ ನನಗೆ ಫೋನ್ ಮಾಡಿದ್ಯಲ್ಲ, ಇದಕ್ಕಿಂತ ಜೋಕ್ ಬೇಕಾ? ಜೋಕ್ ಆಫ್ ದಿ ಮಿಲೇನಿಯಂ ಕಣ ಇದು. ಸುಮ್ಮನೆ ಒಂದೇ ಸಮ ಬಡ 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 ಅಂತ ಮಾತಾಡ್ತಾ ಇರ್ಬೇಡ. ಏನಾಯ್ತು ಅಂತ ಬಂದು ಸರಿಯಾಗಿ ಕೇಳಿಸ್ಕೊ. ಆಯ್ತು ಬಿಡಪ್ಪ, ನಾನು ಸೈಲೆಂಟ್ ಆಗಿರ್ತೀನಿ. ವಿಷಯ ಏನು ಅಂತ ಹೇಳು. ನೋಡ, ಇವತ್ತು ಜೋಶಲ್ಲಿ ನಾನೇ ಎಲ್ಲ ಕೆಲಸ ಮಾಡಬೇಕು ಅಂತ ಪುಟ್ಟಿ ಯೂನಿಫಾರ್ಮ್ ಟೈನ ಇಸ್ತ್ರಿ ಮಾಡ್ತಾ ಇದ್ದೆ. ಸುತ್ತಾಯ್ತು ಕಣೋ, ಅದಕ್ಕೆ ನನಗೆ ಇಮಿಡಿಯೇಟ್ ಟೈ ಬೇಕು. ಇದಕ್ಕಿದಂಗೆ ಟೈ ಎಲ್ಲಿ ಸಿಗುತ್ತೆ ಅಂತ ನನಗೆ ಹೇಳಿದ್ರೆ ನನಗೆ ಏನೋ ಗೊತ್ತಿರುತ್ತಲ್ಲ ಅಲ್ವಾ? ನಾನೇನು ಸರ್ಚ್ ಇಂಜಿನ ಕೇಳಿದ ತಕ್ಷಣ ಇನ್ಸ್ಟೆಂಟಾಗಿ ಆನ್ಸರ್ ಕೊಡೋಕ್ಕೆ ಅಥವಾ ಹುಡುಕೊಂಬಂದು ಕೊಡೋದಕ್ಕೆ ನನಗೆ ಗೊತ್ತಿಲ್ಲಾಗಿದೆ. ಅದು ಮಕ್ಕಳ ಟೈ ಎಲ್ಲಿ ಸಿಗುತ್ತೆ ಅಂತ ದೇವರೇ ನನಗೆ ಗೊತ್ತಿಲ್ಲ. ಟೈ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ವ ನಿನಗೆ? ಯಾವ ಪುರುಷಾರ್ಥಕ್ಕೂ 2 ಮಕ್ಕಳ ತಂದೆ ಆಗಿದ್ಯಾ ನೀನು? ಟೈ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ವಾ?
ಬ್ಯಾಕ್ ಟು ಬ್ಯಾಕ್ 2 ಮಕ್ಕಳು ಮಾಡ್ಬಿಟ್ಟೆ ಅಂತ. ಲೇ ನನ್ನ ಮಗ ನೀನು ವೇಸ್ಟ್ ಕಣೋ, ವೇಸ್ಟ್ ಫಾದರ್. ಟೈಯಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಫಾದರ್ ಅಂತೆ ಫಾದರ್. ಏನ ಫೋನು? ಇದೇನಿದು? ಅವನಾಗವನೇ ಫೋನ್ ಮಾಡ್ದ, ಅವನಾಗವನೇ ಬೈದ, ಅವನಾಗವನೇ ಕಟ್ ಮಾಡ್ಬಿಟ್ಟ. ಬೆಳಗ್ಗೆ ಹೊತ್ತು ಫೋನ್ ರಿಸೀವ್ ಮಾಡ್ಬಾರ್ದು. ಬೇಜಾರು ಮಾಡ್ಕೊಡಮ್ಮ, ಇಬ್ರು ಸ್ವಲ್ಪ ಹಾಗೇನೆ. 2 ನಿಮಿಷ ನಾನು ತರಿಸ್ಬಿಡ್ತೀನಿ, ಟೆನ್ಷನ್ ಇಲ್ಲ. ಯಾರಿಗಲ್ಲಿ ಕಿರಣ್ ಪಾಪ ಇಲ್ಲಿ ಅರ್ಜೆಂಟಾಗಿ ಹೋಗಿ ಈ ಥರದೊಂದು ಡಜನ್ ಟೈ ತಂದ್ಬಿಡ್ಬೇಕು. ಅಣ್ಣ 1 ಡಜನ್ ಹಾಕ್ಬೇಕು, 1 ಸಾಕಣ್ಣ, ಸುಮ್ಮನೆ ದುಡ್ಡು ದಂಡ. ಇರ್ಲಿ ಬಿಡಮ್ಮ, ಪ್ರತಿ ದಿವಸನೂ ಒಂದೊಂದು ಹಾಕೊಳ್ಳಿ. ಜಾಸ್ತಿ ಇದ್ರೆ ಪರವಾಗಿಲ್ಲ, ಕಡಿಮೆ ಇರಬಾರ್ದು. ಯಾರ ತಂಗಿ? ಗೌತಮ್ ದಿವಾನ್ ತಂಗಿ. ನೀನು ಮುಂಚಿನ ತರ ಇಲ್ಲ ಈಗ, ನಿನಗೇನ್ ಬೇಕೋ ಅದನ್ನೆಲ್ಲ ತಗೋಬಹುದು. ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಸ್ವಲ್ಪ ಟೈಮ್ ಇದೆ ಅಷ್ಟರಲ್ಲಿ. ಶೂಸು ಸಾಕ್ಸು. ಬಾ 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 ಬಾ. ಕವಿತಾ, ಮಗುದು ಶೂಸು ಸಾಕ್ಸು ತಗೊಂಡ್ ಬಾ ಬಾ ಬಾ. ಬಮ್ಮ. ಬೇಡಮ್ಮ, ನಾನು ಹಾಕ್ಬೇಕು, ನಾನು ಹಾಕ್ತೀನಿ. ಲಚ್ಚಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಎಲ್ಲ ತಯಾರಿ ಅವರೇ ಮಾಡಬೇಕು ಅಂತ ಮಾಡ್ತಿದ್ದಾರೆ. ನಾನು ಸಹಾಯ ಮಾಡ್ತೀನಿ ಅಂದ್ರು ಬೇಡ ಅಂದ್ರು. 5 ನಿಮಿಷದಲ್ಲಿ ಆಗೋ ಕೆಲಸನ ಅರ್ಧ ಗಂಟೆಯಿಂದ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ, ಇಷ್ಟು ವರ್ಷ ನೀವು ಮಾಡಿದಿರ ತಾನೆ, ಈಗ ರಿಲ್ಯಾಕ್ಸ್ ಮಾಡಿ. ನೋಡಿ ಅವ್ರಿಗೆ ಎಷ್ಟು ಖುಷಿ ಇದೆ ಅಂತ. ಓಕೆ, ಹಾಕು. ಕಲಾಕು. ಎಸ್, ಕಮ್ ಆನ್, ಗೆಟ್ ಅಪ್. ಟೈ ಬಂದ್ಬಿಟ್ರೆ ರೆಡಿ. ಓಕೆ. ಟೈ ಎಲ್ಲೋಯ್ತು? ಟೈ ಎಲ್ಲೂ ಹೋಗಿಲ್ಲ, ಅವ್ರು ಸುಟ್ಬಿಟ್ರು. ಕೊಡಪ್ಪ, ಕೊಡು 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 ಕೊಡು. ವೆರಿ ಗುಡ್, ಥ್ಯಾಂಕ್ ಯು ಪಾ. ವೆರಿ ಗುಡ್ ಪುಟೆ. ಇದೊಂದು ವರ್ಷ ಸ್ಕೂಲ್ಗೆ ಹೋಗು, ನೆಕ್ಸ್ಟ್ ಇಯರ್ ಇಂದ ಇಲ್ಲೇ ಪಕ್ಕದಲ್ಲಿ ಯಾವ್ದಾದ್ರು ಒಳ್ಳೆ ಸ್ಕೂಲ್ಗೆ ಸೇರಿಸ್ತೀನಿ. ಬೇಡ, ನಂಗಿದೇ ಸ್ಕೂಲ್ ಸಾಕು. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಪುಟ, ಈ ಆನಂದ್ ಅಂಕಲ್ ಮಕ್ಕಳಿದಾರಲ್ಲ, ಅವ್ರು ಹೋಗ್ತಾರಲ್ಲ, ಆ ಸ್ಕೂಲ್ಗೆ ಸೇರಿಸ್ತೀನಿ. ಜೊತೆಗೆ ನಿಂಗೆ ಅವ್ರು ಸಿಗ್ತಾರೆ, ಅಂಡ್ ಹೊಸ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ನಂಗೆ ಹೊಸ ಫ್ರೆಂಡ್ಸ್ ಎಲ್ಲ ಬೇಡ, ಹಳೆ ಫ್ರೆಂಡ್ಸ್ ಸಾಕು. ನೀವು ಹೊಸ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾನು ನಿನ್ ಜೊತೆ ಮಾತಾಡೋದೇ ಇಲ್ಲ. ಹೊಸ ಸ್ಕೂಲ್ ಅಂದ ತಕ್ಷಣ ಇಷ್ಟಪ್ಪ ಮುಖ ಮಾಡ್ಕೊಂಡ್ಬಿಟ್ಟಿಲ್ಲಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.